ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಜಿದ್ದಿಗೆ ಬಿದ್ದಿದೆ. ಯುದ್ಧ ಶುರುವಾದ 7ನೇ ದಿನವೂ ಇರಾನ್ ಅಬ್ಬರ ಇಡ್ತಾ ಇದೆ. ಇರಾನ್ನ ವಾಯುಪಡೆ ನಾಶ ಆಗಿದೆ. ಅವರ ಸುಮಾರು 20ಕ್ಕೂ ಹೆಚ್ಚು ಯುದ್ಧ ಹಡಗುಗಳನ್ನ ಅಮೆರಿಕ ಹೊಡೆದು ಹಾಕಿದೆ. ಚೈನಾ ಕೊಟ್ಟಿದ್ದ ಏರ್ ಡಿಫೆನ್ಸ್ ಅಲ್ಲಿಗ ಕೆಲಸ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಚೈನಾ ಇರಾನ್ಗೆ ರಹಸ್ಯವಾಗಿ 50 CM-302 ಸೂಪರ್ಸಾನಿಕ್ ಆಂಟಿಶಿಪ್ ಮಿಸೈಲ್ಗಳನ್ನು ರವಾನೆ ಮಾಡಿತ್ತು. ಆ ಮಿಸೈಲ್ಗಳನ್ನೇ ಇರಾನ್ ಅಮೆರಿಕದ ಯುದ್ಧ ನೌಕೆಗಳ ವಿರುದ್ಧ ಬಳಸೋದಕ್ಕೆ ಪ್ರಯತ್ನ ಮಾಡಿದ್ದು. ಆದರೆ ಆ ಮಿಸೈಲುಗಳು ಕೂಡ ಕೆಲಸ ಮಾಡಿಲ್ಲ, ಅವು ವಿಫಲವಾಗಿವೆ. ಇನ್ನು ಚೈನಾ ಸರಬರಾಜು ಮಾಡಿದ್ದ ಸುಮಾರು 300ಕ್ಕೂ ಹೆಚ್ಚು SF-200 ಡ್ರೋನ್ಗಳನ್ನು ಕೂಡ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಹೊಡೆದು ಕೆಡವಿವೆ. ಹೀಗಾಗಿ ಚೈನಾ ಇರಾನ್ಗೆ ಕೊಟ್ಟ ಆಯುಧಗಳೆಲ್ಲ ಇಲ್ಲಿ ವಿಫಲವಾಗಿರುವುದು ಕಾಣಿಸ್ತಾ ಇದೆ. ಇಷ್ಟಾದರೂ ಇರಾನ್ ತನ್ನ ದಾಳಿಯ ತೀವ್ರತೆಯನ್ನು ಕಡಿಮೆ ಮಾಡಿಲ್ಲ. ಅವರು ಮೊದಲ 2 ದಿನಗಳಿಗೆ ಹೋಲಿಕೆ ಮಾಡಿದರೆ ಮಿಸೈಲ್ಗಳ ಬಳಕೆಯನ್ನು ಕಡಿಮೆ ಮಾಡಿದಂತೆ ಕಾಣ್ತಾ ಇದ್ರೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಡ್ರೋನ್ಗಳನ್ನು ಬಳಸ್ತಾ ಇದ್ದಾರೆ. ಇಲ್ಲಿ ಇರಾನಿನ ಮಿಸೈಲ್ಗಳ ಬಳಕೆ ಕಡಿಮೆ ಆಗಿದೆ ಅನ್ನೋದು ಗಮನಕ್ಕೆ ಬಂದ ಕೂಡಲೇ ಅಧ್ಯಕ್ಷ ಪೆಜೆಶ್ಕಿಯಾನ್, ನೀವು ನೋಡ್ತಾ ಇರಿ, ಇಷ್ಟು ದಿನದ್ದು ಬರೀ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೈ, ನಮ್ಮಲ್ಲಿನ ಭಯಾನಕ ಅಸ್ತ್ರಗಳನ್ನು ನಾವಿನ್ನೂ ಹೊರಗೆ ತೆಗೆದಿಲ್ಲ, ಅವುಗಳನ್ನು ನಾವು ಅರಬ್ ಹಾಗೂ ಇಸ್ರೇಲ್ ವಿರುದ್ಧ ಬಳಸ್ತೀವಿ ಅಂತ ಬೆದರಿಸೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಅರಬ್ ಜಗತ್ತು ಕೂಡ ಅಮೆರಿಕದ ವಿರುದ್ಧ ಸಿಡಿಮಿಡಿಗೊಳ್ತಾ ಇದೆ. ಇಷ್ಟಾದರೂ ಇಸ್ರೇಲ್ ಮತ್ತು ಅಮೆರಿಕಗಳು ಇರಾನ್ನ ಮೇಲೆ ದಾಳಿ ಮಾಡೋದೇನು ಕಡಿಮೆ ಆಗ್ತಾ ಇಲ್ಲ. ಇಲ್ಲಿ 2 ಮದಗಜಗಳು ಕಾದಾಡಿದರೆ ಹೇಗಿರುತ್ತೋ ಪರಿಸ್ಥಿತಿ ಹಾಗೆ ಕಾಣ್ತಾ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದ ಯುದ್ಧ ಹೇಗೆ ಮುಂದುವರೆದಿದೆ? ಟ್ರಂಪ್ ಹೇಳಿದಷ್ಟು ಸುಲಭವಾಗಿ ಈ ಯುದ್ಧ ಮುಗಿದು ಹೋಗುತ್ತಾ? ಇರಾನ್ ಬಳಿ ನಿಜಕ್ಕೂ ಭಯಾನಕ ಅಸ್ತ್ರಗಳಿವೆಯಾ? ಅದನ್ನು ಎದುರಿಸೋದಕ್ಕೆ ಇಸ್ರೇಲ್ ಹಾಗೂ ಅಮೆರಿಕದ ಮಿತ್ರ ಪಡೆಗಳಿಗೆ ಸಾಧ್ಯ ಆಗತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯದ ಸಂಘರ್ಷ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇರಾನ್ ಸಿಕ್ಕ ಕಡೆಗಳಲ್ಲಿ ದಾಳಿಗಳನ್ನು ಮಾಡ್ತಾ ಇದೆ. ಈಗ ನಡೆದಿರೋ ದಾಳಿಗಳಲ್ಲಿ ಇರಾನ್ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಇಸ್ರೇಲಿನ ಕಡೆಗೆ ಇರಾನ್ನ ಮಿಸೈಲ್ಗಳು ಹಾರಿವೆ. ಅದನ್ನು ತಡೆಯೋ ನಿಟ್ಟಲ್ಲಿ IDF ಏರ್ ಡಿಫೆನ್ಸ್ ಅನ್ನ ಆಕ್ಟಿವ್ ಮಾಡ್ತು. ಇಷ್ಟಾದರೂ ಇಸ್ರೇಲ್ನ ಬೆನ್ ಗುರಿಯನ್ ಏರ್ಪೋರ್ಟ್ ಇರಾನಿನ ಮಿಸೈಲ್ ದಾಳಿಗೆ ತುತ್ತಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇಸ್ರೇಲ್ ಹಲವು ಹಂತಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಟ್ಕೊಂಡಿದೆ ಅನ್ನೋದು ನಿಜ. ಅವರ ಐರನ್ ಡೋಮ್ ತುಂಬಾನೇ ಬಲಿಷ್ಠವಾಗಿದೆ. ಆದರೆ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಎಲ್ಲ ಏರಿಯಲ್ ಆಬ್ಜೆಕ್ಟ್ಗಳನ್ನು ಸಂಪೂರ್ಣವಾಗಿ ತಡೆಯುತ್ತೆ, ಪೂರ್ಣ ಪ್ರಮಾಣದ ರಕ್ಷಣೆಯನ್ನು ಒದಗಿಸುತ್ತೆ ಅಂತಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಅವು ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡುತ್ತವೆ. ದಾಳಿಯ ತೀವ್ರತೆಯನ್ನ ಏರ್ ಡಿಫೆನ್ಸ್ ಕಡಿಮೆ ಮಾಡುತ್ತೆ. ಅದರ ಜೊತೆ ಎಷ್ಟು ಮಿಸೈಲುಗಳು, ಎಷ್ಟು ಡ್ರೋನುಗಳು, ಎಷ್ಟು ಫ್ರೀಕ್ವೆನ್ಸಿಯಲ್ಲಿ, ಯಾವ ಮಟ್ಟದಲ್ಲಿ ದಾಳಿ ಮಾಡ್ತಾ ಇವೆ ಅನ್ನೋದು ಕೂಡ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಸಾಕಷ್ಟು ಬಾರಿ ಮಿಸೈಲ್ಗಳನ್ನು ತಡೆದ ನಂತರ ಕೂಡ ಅದರ ಡೆಬ್ರಿಗಳು ಬೀಳೋದ್ರಿಂದಲೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗೋ ಸಾಧ್ಯತೆ ಇರುತ್ತೆ. ಅದು ಈಗ ಇಸ್ರೇಲ್ ಹಾಗೂ ಇನ್ನಿತರ ಅರಬ್ ದೇಶಗಳಿಗೆ ಗೊತ್ತಾಗ್ತಾ ಇದೆ. ಇನ್ನು ಬೆನ್ ಗುರಿಯನ್ ಏರ್ಪೋರ್ಟ್ ಅನ್ನ ಇರಾನ್ ಟಾರ್ಗೆಟ್ ಮಾಡ್ಕೊಳ್ತಾ ಇರೋದು ಕೂಡ ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಖೊರಮ್ ಶಹರ್ ಮಿಸೈಲ್ ಅನ್ನ ಇರಾನ್ ಬೆನ್ ಗುರಿಯನ್ ಟಾರ್ಗೆಟ್ ಮಾಡಿಕೊಂಡು ಹಾರಿಸಿತ್ತು. ಆದರೆ ಅವುಗಳನ್ನು ಹೊಡೆದು ಹಾಕೋದ್ರಲ್ಲಿ ಇಸ್ರೇಲ್ ಯಶಸ್ವಿಯಾಗಿತ್ತು. ಈ ಬಾರಿ ಬೆನ್ ಗುರಿಯನ್ ಅನ್ನ ಸಂಪೂರ್ಣವಾಗಿ ಕಾಪಾಡಿಕೊಳ್ಳೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆದಂತಿಲ್ಲ. ಮತ್ತೊಂದು ಕಡೆ ಅರಬ್ನ ಸುನ್ನಿ ದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡಿರೋ ಇರಾನ್ ಅಲ್ಲಿನ ಅಮೆರಿಕದ ರಾಯಭಾರ ಕಚೇರಿಗಳು, ಅಮೆರಿಕದ ಸೇನಾ ನೆಲೆಗಳು, ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ದಾಳಿಗಳನ್ನು ಮಾಡ್ತಲೇ ಇದೆ. ಸೌದಿ ಅರೇಬಿಯಾದ ಮೇಲೆ ಡ್ರೋನ್ ಹಾಗೂ ಮಿಸೈಲ್ ದಾಳಿಗಳು ನಡೆದಿವೆ. ಇರಾನ್ ಸೌದಿಯ ಅಮೆರಿಕ ರಾಯಭಾರ ಕಚೇರಿಯನ್ನ ಹೊಡೆದು ಹಾಕೋದಕ್ಕೆ ಮುಂದಾಯಿತು. ಆದರೆ ಇರಾನ್ನ ಡ್ರೋನ್ ಹಾಗೂ ಮಿಸೈಲ್ಗಳ ಬರುವಿಕೆಯನ್ನ ಗಮನಿಸಿದ ಸೌದಿ ಅರೇಬಿಯಾದ ಏರ್ ಡಿಫೆನ್ಸ್ ಆ ಮಿಸೈಲ್ ಹಾಗೂ ಡ್ರೋನ್ಗಳನ್ನ ಗುರಿ ತಲುಪುವ ಮೊದಲೇ ಹೊಡೆದು ಕೆಡವಿದೆ. ಇನ್ನು ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಡೆದು ಹಾಕಿದ ನಂತರ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರೋ ಸೌದಿ ಅರೇಬಿಯಾದ ರಕ್ಷಣಾ ಸಚಿವಾಲಯ, ಈ ಮಿಸೈಲ್ಗಳು ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಕಡೆಗೆ ನುಗ್ಗಿ ಬರ್ತಾ ಇದ್ವು, ಅದನ್ನು ನಾವು ತಡೆದ್ವಿ, ಹೊಡೆದ್ವಿ ಅಂತ ಹೇಳ್ಕೊಂಡಿದೆ. ಈ ಮೂಲಕ ಈ ಸಂಘರ್ಷಕ್ಕೆ ಸೌದಿ ಕೂಡ ನಿಧಾನವಾಗಿ ಪ್ರವೇಶ ಮಾಡ್ತಾ ಇದೆ. ಎಲ್ಲಿವರೆಗೆ ಅರಬ್ ದೇಶಗಳು ಸಂಪೂರ್ಣವಾಗಿ ಇರಾನ್ ವಿರುದ್ಧ ದಾಳಿಗೆ ಸಜ್ಜಾಗೋದಿಲ್ವೋ ಅಲ್ಲಿವರೆಗೆ ಇರಾನ್ನ ಶಕ್ತಿಯನ್ನ ಸಂಪೂರ್ಣವಾಗಿ ಕುಗ್ಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೆ ಅರಬ್ ದೇಶಗಳು ಡಿಫೆನ್ಸಿವ್ ಮೋಡಲ್ಲೇ ಕೆಲಸ ಮಾಡ್ತಾ ಇವೆ. ಅವು ಅಫೆನ್ಸಿವ್ ಮೋಡಿಗೆ ಬದಲಾದರೆ ಅರಬ್ ದೇಶಗಳು ಕೂಡ ದಾಳಿಗೆ ಮುಂದಾದರೆ ಇರಾನ್ನ ಪರಿಸ್ಥಿತಿ ಇನ್ನಷ್ಟು ಚಿಂತಾಜನಕ ಆಗುತ್ತೆ. ಯಾಕೆಂದ್ರೆ ಅರಬ್ ದೇಶಗಳು ಯುದ್ಧಕ್ಕಿಳಿಯೋದು ಅಂದ್ರೆ ಅವರೇ ಹೋಗಿ ಯುದ್ಧ ಮಾಡ್ತಾರೆ ಅಂತಲ್ಲ. ಆ ಭಾಗದಲ್ಲಿ ಅವರು ಸಾಕಿದ ಒಂದಷ್ಟು ಸಣ್ಣ ಪುಟ್ಟ ದೇಶಗಳಿವೆ, ಅವುಗಳ ಸೈನ್ಯ ಇರಾನ್ ವಿರುದ್ಧ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇದು ಇರಾನ್ಗೆ ಒಂದಷ್ಟು ಸಂಕಷ್ಟವನ್ನ ತಂದೊಡ್ಡುವ ಸಾಧ್ಯತೆ ಇರುತ್ತೆ. ಇನ್ನು ಬಹ್ರೇನ್ನಲ್ಲಿನ ಇಸ್ರೇಲ್ನ ರಾಯಭಾರ ಕಚೇರಿಯನ್ನ ಇರಾನ್ ಗುರಿಯಾಗಿಸಿಕೊಂಡಿದೆ. ಕಳೆದ ರಾತ್ರಿ ನಡೆದಿರುವ ಈ ದಾಳಿಯಲ್ಲಿ ಬಹ್ರೈನ್ನ ರಾಜಧಾನಿ ಮನಾಮಾದಲ್ಲಿನ ಹೋಟೆಲ್ಗಳು ಹಾಗೂ ರಾಯಭಾರ ಕಚೇರಿಗಳನ್ನ ಗುರಿ ಮಾಡಿಕೊಳ್ಳಾಯಿತು. ಆದರೆ ಆ ಮಿಸೈಲ್ ಹಾಗೂ ಡ್ರೋನ್ಗಳನ್ನ ಕೂಡ
ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಬಹ್ರೈನ್ನ ಏರ್ ಡಿಫೆನ್ಸ್ ಯಶಸ್ಸನ್ನು ಪಡ್ಕೊಂಡಿದೆ. ಕೆಲ ಡ್ರೋನುಗಳು ಹೋಟೆಲ್ಗಳ ಮೇಲೆ ಬಿದ್ದಿದ್ರೂ ಕೂಡ ಅಲ್ಲಿ ಯಾವುದೇ ದೊಡ್ಡ ಹಾನಿ ಸಂಭವಿಸಿಲ್ಲ ಅಂತ ಬಹ್ರೈನ್ ಹೇಳ್ತಾ ಇದೆ. ಇನ್ನು ಈಗಾಗಲೇ ಇರಾನಿನ ದಾಳಿಗಳು ಟರ್ಕಿ ಹಾಗೂ ಅಜರ್ಬೈಜಾನ್ವರೆಗೆ ಬಂದಿರೋದು ಆ ದೇಶಗಳು ಕೂಡ ರಣಾಂಗಣಕ್ಕಿಳಿಯುವ ಮುನ್ಸೂಚನೆಯನ್ನ ಕೊಡ್ತಾ ಇವೆ. ಹೀಗೆ ಅರಬ್ಬರ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇರೋ ಇರಾನ್ ಈಗ ಅಮೆರಿಕ ಹಾಗೂ ಇಸ್ರೇಲ್ಗೆ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಬಗ್ಗೆ ಮಾತಾಡಿರೋ ಪೆಜೆಶ್ಕಿಯಾನ್ ಹೊಸ ಆಯುಧ ಬಳಕೆ ಮುಂದಿನ ದಿನಗಳಲ್ಲಿ ನಡೆಯುತ್ತೆ, ಅದನ್ನ ಇಸ್ರೇಲ್ ಮತ್ತು ಅಮೆರಿಕಾಗಳು ತಡೆಕೊಳ್ಳಿ ಅಂತ ಹೇಳಿದ್ದಾರೆ. ಇದಕ್ಕಿಂಬು ಕೊಡೋ ಹಾಗೆ ಮತ್ತೊಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿರುವ IRGC ಹೊಸ ಆಯುಧ ಮತ್ತು ಮಿಸೈಲುಗಳು ಆದಷ್ಟು ಬೇಗ ರಿವೀಲ್ ಆಗುತ್ತವೆ, ಅವುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಶತ್ರುಗಳ ವಿರುದ್ಧ ನಿಯೋಜಿಸಲಾಗ್ತಾ ಇದೆ ಅಂತ ಹೇಳಿದೆ. ಇಲ್ಲಿ ಹೀಗೊಂದು ಕಡೆ IRGC X ಅಲ್ಲಿ ಇದನ್ನು ಬರ್ಕೊಳ್ತಾ ಇದ್ರೆ, ಇಸ್ರೇಲ್ ಸೈಲೆಂಟ್ ಆಗಿ ತನ್ನ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದೆ. ಕಳೆದ ರಾತ್ರಿ ಇರಾನಿನ 6 ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ಗಳನ್ನ ಇಸ್ರೇಲ್ ನಾಶ ಮಾಡಿದೆ. ಈ ಹಿಂದೆ ಕೂಡ ಇಸ್ರೇಲ್ 3 ರಾಕೆಟ್ ಲಾಂಚರ್ಗಳನ್ನ ಹೊಡೆದು ಹಾಕಿತ್ತು. ಈ ಮೂಲಕ ಇರಾನ್ ಬಳಿ ರಾಕೆಟ್ಗಳು ಎಷ್ಟೇ ಇದ್ರೂ ಅವುಗಳನ್ನು ಲಾಂಚ್ ಮಾಡೋದಕ್ಕೆ ಆಗದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತೀವಿ ಅನ್ನೋ ಸಂದೇಶವನ್ನ ಇಸ್ರೇಲ್ ಇಲ್ಲಿ ಕೊಡ್ತಾ ಇದೆ. ಹಾಗೆ ಅಮೆರಿಕದ B-2 ಬಾಂಬರ್ಗಳು ಇರಾನಿನ ಆಕಾಶದಲ್ಲಿ ಸಕ್ರಿಯಗೊಂಡಿವೆ. ಅಲ್ಲಿನ ನೆಲದಾಳದ ನ್ಯೂಕ್ಲಿಯರ್ ಸೆಂಟರ್ ಒಂದರ ಮೇಲೆ B-2 ಬಾಂಬರ್ಗಳು ಬಾಂಬಿಂಗ್ ಮಾಡಿವೆ. ಅಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿದೆ ಮತ್ತು ಯುರೇನಿಯಂ ಸಂಸ್ಕರಣಾ ಘಟಕ ನಾಶಗೊಂಡಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಆದರೆ ಈ ಬಗ್ಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಗೆಳೆಯರೆ, ಇಲ್ಲಿ ಇರಾನ್ ಎಷ್ಟು ತೀವ್ರವಾಗಿ ಅರಬ್ಬರ ಮೇಲೆ ಹಾಗೂ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆಯೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರಾನ್ ಮೇಲೆ ಕೂಡ ದಾಳಿಗಳು ನಡೀತಾ ಇವೆ. ಇಸ್ರೇಲ್ ಇರಾನಿನ ಪ್ರಮುಖ ನಗರಗಳ ಮೇಲೆ ಬಾಂಬಿಂಗ್ ಮಾಡ್ತಾ ಇದೆ. ಕಳೆದ ರಾತ್ರಿ ತೆಹರಾನ್ನಲ್ಲಿ ಇಸ್ರೇಲ್ ಮಾಡಿರೋ ಬಾಂಬಿಂಗ್ ನ ಕಾರಣದಿಂದ ಅಲ್ಲಿ ಭೂಕಂಪದ ಅನುಭವ ಉಂಟಾಯ್ತಂತೆ. ಹಾಗೆ ಅಲ್ಲಿನ ಮಿಲಿಟರಿ ಅಕಾಡೆಮಿಯನ್ನ ಇಸ್ರೇಲ್ ಹೊಡೆದು ಹಾಕಿದೆ. ಅಷ್ಟೇ ಅಲ್ಲದೆ ಇರಾನಿನ ಪ್ರಮುಖ ನಗರಗಳು, ಅದರಲ್ಲೂ ಕುರ್ದ್ ಪ್ರದೇಶಗಳನ್ನ ಹೊರತುಪಡಿಸಿ ಮಿಕ್ಕೆಲ್ಲ ನಗರಗಳನ್ನ ಇಸ್ರೇಲ್ ಟಾರ್ಗೆಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಇದೇ ವೇಳೆ ಇಸ್ರೇಲ್ ದಾಳಿ ಕೇವಲ ಇರಾನ್ನ ಒಳಗೆ ಮಾತ್ರ ನಡೀತಾ ಇಲ್ಲ, ಅವರಿಗಾಗಲೇ ಹೆಜ್ಬುಲ್ಲಾಗಳನ್ನು ಕೂಡ ಕೆಣಕೊಂಡಿದ್ದಾರೆ. ದಕ್ಷಿಣ ಲೆಬನಾನ್ನಲ್ಲಿರುವ ಸಾಕಷ್ಟು ಹೆಜ್ಬುಲ್ಲಾ ಪ್ರದೇಶಗಳನ್ನ ಇಸ್ರೇಲ್ ಹೊಡೆದು ಹಾಕಿದೆ. ಅಷ್ಟೇ ಅಲ್ಲದೆ ಹೆಜ್ಬುಲ್ಲಾದ ನೆಲೆಗಳ ಮೇಲೆ ಸುಮಾರು 500ಕ್ಕೂ ಹೆಚ್ಚು ಬಾಂಬುಗಳನ್ನು ಸುರಿಸಿರೋ ಇಸ್ರೇಲ್ ಹೆಜ್ಬುಲ್ಲಾದ ಕಮಾಂಡರ್ಗಳನ್ನ, ಅದರ ಸದಸ್ಯರನ್ನ, ರದ್ವಾನ್ ಫೋರ್ಸ್ಗಳನ್ನ, ರಾಕೆಟ್ ಲಾಂಚರ್ಗಳು, ವೆಪನ್ ಡಿಪೋಗಳನ್ನು ಕೂಡ ನಾಶ ಮಾಡ್ತಾ ಹೋಗ್ತಾ ಇದೆ. ಇದು ಲೆಬನಾನ್ನಲ್ಲಿ ಶಿಯಾಗಳಿಗೆ, ಅದರಲ್ಲೂ ಹೆಜ್ಬುಲ್ಲಾಗಳಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಕ್ಷಿಣ ಲೆಬನಾನ್ನಲ್ಲಿ ಈಗಾಗಲೇ ಇಸ್ರೇಲಿ ಸೇನೆ ನುಗ್ಗಿರೋದ್ರಿಂದ ಅಲ್ಲಿ ಸುಮಾರು 4,20,000 ಮಂದಿಯನ್ನು ಅಲ್ಲಿಂದ ಬೇರೆ ಪ್ರದೇಶಗಳಿಗೆ ಹೋಗೋದಕ್ಕೆ ಇಸ್ರೇಲ್ ಸೂಚನೆ ಕೊಟ್ಟಿದೆ. ಇಸ್ರೇಲ್ ಕೊಟ್ಟ ಆದೇಶದ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿನ ಜನ ಬೇರೆ ಬೇರೆ ಪ್ರದೇಶಗಳಿಗೆ ಕೂಡ ಈಗಾಗಲೇ ಹೋಗಿದ್ದಾರೆ. ಅಲ್ಲಿ ಸುಮಾರು 4.25 ಲಕ್ಷ ಮಂದಿ ಮನೆಗಳನ್ನು ಬಿಟ್ಟು ಬೇರೆ ಪ್ರದೇಶಗಳಿಗೆ ಹೋಗಿ ಬದುಕು ಕಟ್ಟಿಕೊಳ್ಳುವ ತವಕದಲ್ಲಿದ್ದಾರೆ. ಸೊ ಲೆಬನಾನ್ನಲ್ಲಿ ಹೆಜ್ಬುಲ್ಲಾನ ಕೂಡ ನಾಮಾವಶೇಷ ಮಾಡೋ ಕೆಲಸಕ್ಕೆ ಇಸ್ರೇಲ್ ಮುಂದಾಗಿದೆ. ಈ ಹಿಂದೆ ಕೂಡ ಇಸ್ರೇಲ್ ಇಂತಹ ಅಟೆಂಪ್ಟ್ ಅನ್ನು ಮಾಡಿತ್ತು. ಆದರೆ ಆಗ ಸಿರಿಯಾ ಮತ್ತು ಇರಾನ್ನಲ್ಲಿನ ಸರ್ಕಾರಗಳು ಹೆಜ್ಬುಲ್ಲಾಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ವು. ಹೀಗಾಗಿ ಹೆಜ್ಬುಲ್ಲಾನ ಬುಡ ಸಮೇತ ಕಿತ್ತು ಹಾಕೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಗಿರಲಿಲ್ಲ. ಈಗ ಒಂದು ಕಡೆ ಇರಾನ್ ಮೇಲೆ ದಾಳಿಗಳು ನಡೀತಾ ಇವೆ. ಹೀಗಾಗಿ ಇರಾನ್ ಹೆಜ್ಬುಲ್ಲಾಗೆ ಪ್ರತ್ಯೇಕವಾಗಿ ಸಹಾಯ ಮಾಡೋ ಸ್ಥಿತಿಯಲ್ಲಿಲ್ಲ. ಇನ್ನು ಸಿರಿಯಾದಿಂದ ಯಾವ ಸಹಾಯವೂ ಸಿಗೋದಿಲ್ಲ. ಯಾಕೆಂದ್ರೆ ಅಲ್ಲಿಗಾಗಲೇ ಆಡಳಿತ ಬದಲಾವಣೆ ಆಗಿದೆ. ಸಿರಿಯಾ ಶಿಯಾ ಆಡಳಿತದಿಂದ ಸುನ್ನಿ ಆಡಳಿತಕ್ಕೆ ಬಂದಿದೆ. ಹೀಗಾಗಿ ಸಿರಿಯಾದಿಂದ ಹೆಜ್ಬುಲ್ಲಾಗಳಿಗೆ ಯಾವ ಸಹಕಾರನೂ ಸಿಗೋದಿಲ್ಲ. ಇನ್ನು ಲೆಬನಾನ್ನಲ್ಲಿನ ಸರ್ಕಾರ ಕೂಡ ಹೆಜ್ಬುಲ್ಲಾಗಳ ಕೈಬಿಟ್ಟಿದೆ. ಹೆಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರೆ ನಾವು ಅದನ್ನ ಬೆಂಬಲಿಸ್ತೀವಿ ಅಂತ ಲೆಬನಾನ್ ಹೇಳ್ಕೊಂಡಿದೆ. ಆದರೆ ಆ ದಾಳಿಗಳು ಕೇವಲ ಹೆಜ್ಬುಲ್ಲಾಗಳಿಗೆ ಮಾತ್ರ ಸೀಮಿತ ಆಗಿರಲಿ, ಲೆಬನಾನ್ನ ನಾಗರಿಕ ವಸತಿಗಳು ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿಗಳಾಗೋದು ಬೇಡ ಅಂತ ಲೆಬನಾನ್ ಮನವಿ ಮಾಡಿಕೊಂಡಿದೆ. ಹೀಗಾಗಿನೇ ಇಸ್ರೇಲ್ ಈಗ ಎಷ್ಟು ಸಾಧ್ಯನೋ ಅಷ್ಟು ಹೆಜ್ಬುಲ್ಲಾಗಳ ಅಸ್ತಿತ್ವವನ್ನ ತೆಗೆದು ಬಿಡೋ ಪ್ರಯತ್ನಗಳನ್ನ ತೀವ್ರ ಪ್ರಮಾಣದಲ್ಲಿ ಮಾಡ್ತಾ ಹೋಗ್ತಾ ಇದೆ. ಹೀಗೆ ಇರಾನ್, ಅಮೆರಿಕ ಮತ್ತು ಇಸ್ರೇಲುಗಳ ನಡುವಿನ ಈ ಸಂಘರ್ಷ ಹೆಚ್ಚು ತೀವ್ರತೆಯನ್ನ ಪಡ್ಕೊಳ್ಳೋದ್ರಿಂದ ಇಲ್ಲಿ ಕಂಗಾಲಾಗ್ತಾ ಇರೋದು ಅರಬ್ಬರು. ಇರಾನ್ ಅರಬ್ ದೇಶಗಳ ಮೇಲೆ ದಾಳಿಗಳನ್ನು ತೀವ್ರ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಅರಬರು ತಮ್ಮ ಮೇಲಿನ ದಾಳಿಗೆ ಹೆದರಿ ಅಮೆರಿಕದ ಮೇಲೆ ಒತ್ತಡವನ್ನು ತಂದು ಇರಾನ್ ಮೇಲಿನ ದಾಳಿಗಳನ್ನು ನಿಲ್ಲಿಸಲಿ ಅನ್ನೋ ಉದ್ದೇಶ ಇರಾನ್ದು. ಆದರೆ ಈ ಬಾರಿ ಇಸ್ರೇಲ್ ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ಅವರು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಮ್ಯಾಪಿಂಗ್ ಮಾಡಿದ್ದಾರೆ. ಹಾಗೆ ಟ್ರಂಪ್ಗೆ ಕೂಡ ಒಂದು ದೊಡ್ಡ ಗೆಲುವಿನ ಅಗತ್ಯ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕಾದಲ್ಲಿ ಸಂಸತ್ತಿಗೆ ಚುನಾವಣೆಗಳು ನಡೀಬೇಕು. ಆ ಚುನಾವಣೆಯಲ್ಲಿ ಟ್ರಂಪ್ ಪಕ್ಷ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಬೇಕು ಅಂದ್ರೆ ಈ ಯುದ್ಧಗಳು, ರೆಜಿಮ್ ಚೇಂಜ್, ಈ ವಿಷಯದಲ್ಲಿ
ಟ್ರಂಪ್ಗೊಂದು ಗೆಲುವಿನ ಅಗತ್ಯ ಇದೆ. ಹೀಗಾಗಿ ಇರಾನ್ ಮೇಲಿನ ದಾಳಿಯಿಂದ ಸದ್ಯಕ್ಕೆ ಟ್ರಂಪ್ ಹಿಂತೆಗೆಯುವ ಸಾಧ್ಯತೆಗಳು ಕಡಿಮೆ ಕಾಣ್ತಾ ಇವೆ. ಮತ್ತೊಂದು ಕಡೆ ತೀವ್ರ ಪ್ರಮಾಣದ ದಾಳಿಯನ್ನ ಅನುಭವಿಸ್ತಾ ಇರೋ ಅರಬರು ಕನಲಿ ಹೋಗ್ತಾ ಇದ್ದಾರೆ. ಈ ಪ್ರಮಾಣದಲ್ಲಿ ದಾಳಿಗಳಾಗುತ್ತವೆ ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ. ಈಗ ಅವರು ಅಮೆರಿಕಾದ ಕಡೆಗೆ ಅಸಹನೆಯ ನೋಟವನ್ನು ಬೀರ್ತಾ ಇದ್ದಾರೆ. ನೀವು ಯುದ್ಧ ಶುರು ಮಾಡೋ ಮೊದಲು ನಮ್ಮ ಜೊತೆ ಒಂದ್ಸರಿ ಮಾತಾಡಬಹುದಿತ್ತು, ನಮ್ಮ ಜೊತೆ ಚರ್ಚೆ ಮಾಡಬಹುದಿತ್ತು, ನಮಗೆ ದಾಳಿಯ ಬಗ್ಗೆ ಮೊದಲೇ ಮಾಹಿತಿಯನ್ನ ಕೊಟ್ಟಿದ್ರೆ ನಾವು ಇನ್ನಷ್ಟು ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ವಿ. ಅಟ್ಲೀಸ್ಟ್ ನಮ್ಮ ಮೇಲಾಗ್ತಾ ಇರೋ ಈ ದಾಳಿಯ ಪ್ರಮಾಣವನ್ನ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಹೀಗೆಲ್ಲ ಅರಬ್ ದೇಶಗಳು ಮಾತಾಡೋದಕ್ಕೆ ಶುರು ಮಾಡಿವೆ. ಇಲ್ಲಿ ದಾಳಿಯ ಬಗ್ಗೆ ಅರಬರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಯಾವುದೇ ಕಾರಣಕ್ಕೂ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಅನ್ನ ಮಾಡಲೇಬೇಕು ಅನ್ನೋ ಸಂದೇಶವನ್ನ ಅಮೆರಿಕಾಗೆ ಕಳುಹಿಸಿಕೊಟ್ಟಿದ್ದೇ ಸೌದಿ ಅರೇಬಿಯಾ. ಆದರೆ ರಂಜಾನ್ ತಿಂಗಳಲ್ಲೇ ದಾಳಿಗಳಾಗಿ ಬಿಡುತ್ತವೆ ಅನ್ನೋದನ್ನ ಸೌದಿ ನಿರೀಕ್ಷೆ ಮಾಡಿರಲಿಲ್ವೇನೋ. ಈಗ ಇರಾನ್ ವಾಪಸ್ಸು ಕೊಡ್ತಾ ಇರೋ ಪರಿಗೆ ಅರಬ್ ದೇಶಗಳು ತತ್ತರಿಸಿ ಹೋಗ್ತಾ ಇವೆ. ಇನ್ನು ಮತ್ತೊಂದು ಕಡೆ ಇರಾನ್ ಈಗಾಗಲೇ ಅಮೆರಿಕ ಜೊತೆ ಸಂಧಾನಕ್ಕೆ ಮುಂದಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅವರು ರೆಜಿಮ್ ಚೇಂಜ್ಗೆ ಒಪ್ತಾ ಇಲ್ಲ, ಅಂದ್ರೆ ಅಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ಕೇ ಇರಬೇಕು, ಆದರೆ ನಾಯಕತ್ವ ಬದಲಾವಣೆಗೆ ನಾವು ಸಿದ್ಧ ಇದ್ದೀವಿ ಅನ್ನೋ ಥರದ ಮಾತುಗಳು ಇರಾನ್ನ ಕೆಲ ನಾಯಕರ ಬಾಯಲ್ಲಿ ಬರ್ತಾ ಇವೆ ಅನ್ನೋ ಮಾತನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹೀಗೆ ಸಂಧಾನದ ಸಂದರ್ಭದಲ್ಲಿ ಕೂಡ ಅಲ್ಲಿ ಸರ್ವೋಚ್ಚ ನಾಯಕನಾಗಿ ಮೊಸ್ತಬಾ ಖಮೆನೈ ಆಯ್ಕೆಯಾಗ್ತಾ ಇದೆ ಅನ್ನೋ ಮಾಹಿತಿಗಳನ್ನ ಕೇಳಿದ ನಂತರ ಪ್ರತಿಕ್ರಿಯಿಸಿರುವ ಟ್ರಂಪ್, ಇರಾನ್ ತನ್ನ ಭವಿಷ್ಯದ ನಾಯಕನನ್ನ ಈಗಲೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಅನುಮತಿ, ಹಸ್ತಕ್ಷೇಪ ಹಾಗೂ ನಮ್ಮದೊಂದು ಮಾತಿಲ್ಲದೆ ಇರಾನ್ ತನ್ನ ನಾಯಕರನ್ನ ಆಯ್ಕೆ ಮಾಡಿಕೊಂಡ್ರೂ ಕೂಡ ಅದು ಹೆಚ್ಚು ದಿನ ಉಳಿಯೋದು ಇಲ್ಲ, ಕಾನೂನುಬದ್ಧ ಅಂತ ಅನ್ನಿಸ್ಕೊಳ್ಳೋದು ಇಲ್ಲ. ಇರಾನ್ನ ಮುಂದಿನ ನಾಯಕ ಯಾರಾಗಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಟ್ರಂಪ್ ಮಾತಾಡಿದ್ದಾರೆ. ಇದಕ್ಕವರು ವೆನೆಜುವೆಲಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹೇಗೆ ವೆನೆಜುವೆಲಾದ ಉಪಾಧ್ಯಕ್ಷೆಯನ್ನ ಆ ದೇಶದ ಅಧ್ಯಕ್ಷೆಯನ್ನಾಗಿ ಮಾಡಿದ ನಂತರ, ಅಧಿಕಾರವನ್ನ ಆಕೆಗೆ ವಹಿಸಿಕೊಟ್ಟ ನಂತರ ವೆನೆಜುವೆಲಾ ಹಾಗೂ ಅಮೆರಿಕಾದ ನಡುವಿನ ಸಂಬಂಧಗಳು ಸುಧಾರಣೆ ಆಗಿವೆಯೋ, ಅದೇ ರೀತಿ ಇರಾನ್ನ ಮುಂದಿನ ನಾಯಕ ಯಾರಾಗಬೇಕು ಅನ್ನೋದನ್ನು ಕೂಡ ನಾವೇ ನಿರ್ಧಾರ ಮಾಡ್ತೀವಿ ಅನ್ನೋ ಮಾತುಗಳನ್ನ ಡೊನಾಲ್ಡ್ ಟ್ರಂಪ್ ಆಡಿದ್ದಾರೆ. ಇಲ್ಲಿ ರೆಜಿಮ್ ಚೇಂಜ್ ಆದ್ರೆ ಇರಾನಿನ ಮಾಜಿ ರಾಜಕುಮಾರ ರೇಜಾ ಪೆಹಲವಿ ಅಧಿಕಾರವನ್ನ ತನ್ನ ಕೈಗೆ ತಗೋತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಅದಕ್ಕಾಗಿ ಪೆಹಲವಿ ಕೂಡ ತಯಾರಿಗಳನ್ನ ಮಾಡ್ಕೋತಾ ಇದ್ರು. ಆದ್ರೆ ಇಂಥ ನಂಬಿಕೆಗಳ ಮೇಲೆ ಈಗ ಟ್ರಂಪ್ ನೀರು ಸುರಿತಾ ಇದ್ದಾರೆ. ರೇಜಾ ಪೆಹಲವಿ ಅನ್ನೋದು ನಮ್ಮ ಆಯ್ಕೆಗಳ ಪೈಕಿ ಒಂದು, ಆದ್ರೆ ಆತಾನೇ ನಮ್ಮ ಆಯ್ಕೆ ಅಲ್ಲ. ಪೆಹಲವಿಗಿಂತಲೂ ಪ್ರಭಾವಶಾಲಿಗಳು ಇರಾನ್ನಲ್ಲಿದ್ರೆ ಅವರನ್ನೇ ನಾವು ಆಯ್ಕೆ ಮಾಡ್ತೀವಿ ಅನ್ನೋ ತರದ ಮಾತುಗಳನ್ನ ಇಲ್ಲಿ ಟ್ರಂಪ್ ಆಡಿದ್ದಾರೆ. ಈ ಮಾತುಗಳು ಪೆಹಲವಿಯನ್ನ ಹೊರತುಪಡಿಸಿ ಕೂಡ ಇರಾನ್ನಲ್ಲೇ ಅಮೆರಿಕಾದ ಮಾತು ಕೇಳೋ ಯಾವುದಾದ್ರೂ ಪೊಪೆಟ್ ಅನ್ನ ಅಧ್ಯಕ್ಷ ಟ್ರಂಪ್ ಆಯ್ಕೆ ಮಾಡಬಹುದು ಅನ್ನೋದನ್ನ ಸೂಚಿಸ್ತಾ ಇವೆ. ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ಅಲ್ಲೊಂದು ಸಂಧಾನ ಉಂಟಾಗಿ ಅಮೆರಿಕ ಹಾಗೂ ಇರಾನ್ಗಳು ಅದಕ್ಕೆ ಒಪ್ಪಿದ್ರೆ ಬೇಗ ಈ ಸಂಘರ್ಷ ಮುಗಿಯೋ ಸಾಧ್ಯತೆ ಇರುತ್ತೆ. ಹಾಗಾಗದೇ ಇದ್ರೆ ಜಗತ್ತು ತೈಲ ಸಂಕಷ್ಟಕ್ಕೆ ಮತ್ತೆ ಗುರಿಯಾಗಬೇಕಾಗಿ ಬರುತ್ತೆ. ಇನ್ನು ಈ ಮಧ್ಯೆ ಭಾರತ ರಷ್ಯಾದ ತೈಲವನ್ನ ಹೆಚ್ಚಿನ ಪ್ರಮಾಣದಲ್ಲಿ ತರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ರಷ್ಯಾ ತೈಲವನ್ನ ಭಾರತ ಖರೀದಿ ಮಾಡದ ಹಾಗೆ ಅಮೆರಿಕ ಈ ಬಾರಿ ಯಾವ ಒತ್ತಡಗಳನ್ನು ಹೇರೋದಿಲ್ಲ ಅನ್ನೋದನ್ನ ನಾನು ಇತ್ತೀಚಿನ ವಿಡಿಯೋವೊಂದರಲ್ಲಿ ಹೇಳಿದ್ದೆ. ಈಗ ಅಲ್ಲಿ ಅದೇ ಆಗ್ತಾ ಇದೆ. ರಷ್ಯಾದ ತೈಲವನ್ನ ಭಾರತ ತರಿಸ್ಕೊಳ್ಳೋದ್ರ ಬಗ್ಗೆ ನಮಗೆ ಯಾವ ತೊಂದರೆನೂ ಇಲ್ಲ, ನಮ್ಮ ತಕರಾರುಗಳು ಇಲ್ಲ ಅಂತ ಅಮೆರಿಕ ಸ್ಪಷ್ಟಪಡಿಸಿದೆ. ಹೀಗಾಗಿ ಭಾರತ ತನಗೆಷ್ಟು ಬೇಕೋ ಅಷ್ಟು ತೈಲವನ್ನ ರಷ್ಯಾದಿಂದ ಇನ್ನು ಮುಂದೆ ಕೂಡ ಆಮದು ಮಾಡಿಕೊಳ್ತಾ ಹೋಗುತ್ತೆ. ಆದ್ರೆ ಈ ತೈಲ ಆಮದು ಅವಕಾಶಕ್ಕೆ ಅಮೆರಿಕ 30 ದಿನಗಳ ಕಾಲಾವಕಾಶವನ್ನ ಕೊಡ್ತಾ ಇದೆ. 30 ದಿನಗಳ ಒಳಗೆ ಎಷ್ಟು ಬೇಕಾದರೂ ತೈಲವನ್ನ ರಷ್ಯಾದಿಂದ ನೀವು ಖರೀದಿ ಮಾಡಿಕೊಳ್ಳಿ ಅಂತ ಅಮೆರಿಕ ಹೇಳಿದೆ. ಆದ್ರೆ ಆ ನಂತರವೂ ಕೂಡ ರಷ್ಯಾ ತೈಲ ಖರೀದಿಯನ್ನ ನಿಲ್ಲಿಸೋದಕ್ಕೆ ಭಾರತ ಹೋಗೋದಿಲ್ಲ ಮತ್ತು ಅದನ್ನ ತಡೆಯೋ ಕೆಲಸವನ್ನ ಅಮೆರಿಕ ಕೂಡ ಮಾಡೋದಿಲ್ಲ. ಹೀಗಾಗಿ ಭಾರತಕ್ಕೆ ಯುದ್ಧದ ನಡುವೆಯೂ ಯಾವ ತೈಲದ ಕೊರತೆಯೂ ಉಂಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ನಿಂದ ಕೂಡ ತೈಲವನ್ನ ತರಿಸ್ಕೊಳ್ಳೋದಕ್ಕೆ ಭಾರತಕ್ಕೆ ಯಾವ ಸಮಸ್ಯೆಯೂ ಇರೋದಿಲ್ಲ. ಇರಾನ್, ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ತೈಲ ಹಡಗುಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಳ್ಳೋದಾಗಿ ಹೇಳಿರೋದ್ರಿಂದ ಭಾರತದ ಹಡಗುಗಳಿಗೆ ಅಲ್ಲಿ ಕೂಡ ಸಮಸ್ಯೆ ಆಗೋದಿಲ್ಲ. ಒಟ್ಟಲ್ಲಿ ಈಗ ಶುರುವಾಗಿರೋ ಸಂಘರ್ಷ ಯಾವೆಲ್ಲ ದೇಶಗಳನ್ನ ಹೇಗೆಲ್ಲ ಹಾಳು ಮಾಡುತ್ತೆ, ಯಾವೆಲ್ಲ ನಾಯಕರ ಪಾಲಿಗೆ ಮರಣ ಶಾಸನ ಆಗುತ್ತೆ, ಯಾರ ಅದೃಷ್ಟವನ್ನ ಕುಲಾಯಿಸೋ ಹಾಗೆ ನೋಡಿಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ಸಂಘರ್ಷದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.